ಜಾತ್ರೆಯ ಕೊನೆಯ ದಿನ ಅಂದ್ರೆ ರಥೋತ್ಸವ. ಸಂಜೆ ನಾನು ಮತ್ತು ಚಿಂಟು ಪೇಟೆಯ ಕಡೆಗೆ ಒಂದು ರೌಂಡ್ ಹಾಕೋಣ ಅಂತ ಬಂದ್ವಿ. ದೇವಸ್ಥಾನದ ಪಕ್ಕದ ಸ್ಟೇಜ್ ನಲ್ಲಿ ಸುಂದರವಾದ ಭರತನಾಟ್ಯ ನಡೀತಾ ಇತ್ತು. ಇನ್ನೊಂದು ಕಡೆಯಲ್ಲಿ ರಥಕ್ಕೆ ಪೂಜೆ ಕೂಡ ಆಗ್ತಾ ಇತ್ತು. ಹಾಗೆ ಬರುವಾಗ ಪೂರ್ಣಿಮಕ್ಕ ಮತ್ತು ಅವರ ಫ್ಯಾಮಿಲಿ ಐಸ್ ಕ್ರೀಮ್ ತಿಂತ ಬರ್ತಾ ಇದ್ರು. ನಮ್ಗೆ ಬೇಕಂತ ಕೇಳಲಿಲ್ಲ ಆಯ್ತಾ. ಸರಿ ಅಂತ ನಾವು ತೊಟ್ಟಿಲು ಹತ್ತೋಣ ಅಂತ ಹೋದ್ರೆ ಅಲ್ಲಿ ಜನವೇ ಇರಲಿಲ್ಲ. ಸ್ವಲ್ಪ ಹೊತ್ತು ಕಾದು ಕೊನೆಗೆ ಜಾಯಿಂಟ್ ವೀಲ್ ಹತ್ತಿದ್ವಿ. ಅದಂತೂ ಸಖತ್ ಗಮ್ಮತ್ತಾಗಿತ್ತು. ಅಷ್ಟರಲ್ಲಿ ಪಿಂಕಿ ಕಾಲ್ ಬಂತು. ಅವಳನ್ನು ಕರ್ಕೊಂಡು ಚರ್ಬುರಿ ತಿಂದ್ವಿ. ಇನ್ನೇನಾದ್ರೂ ಬೇಕಾ ಅಂತ ಕೇಳಿದ್ದಕ್ಕೆ ಇಬ್ರು ಬೇಡ ಅಂತ ಅಂದ್ರು. ಮನಸ್ಸಲ್ಲೇ ಅನ್ಕೊಂಡೆ, ಹಬ್ಬ ಇವತ್ತು ಸ್ವಲ್ಪ ಹಣ ಉಳಿಯಿತು ಅಂತ. ಮನೆಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ಕ್ಯಾಮ್ರಾ ಹಿಡ್ಕೊಂಡು ರಥೋತ್ಸವದ ಫೋಟೋ ವಿಡಿಯೋ ತೆಗಿಯೋಣ ಅಂತ ಬಂದ್ವಿ. ಮೊನ್ನೆಯಿಂದ ನಮ್ಗೆ ಇದೇ ಕೆಲಸ, ಮನೆಗೆ ಬರೋದು, ಜಾತ್ರೆಗೆ ಹೋಗೋದು, ಇದು ರುಟೀನ್ ಆಗ್ಬಿಟ್ಟಿದೆ ನಮ್ಗೆ. ಮತ್ತೆ ನಮ್ಮ ಜೊತೆ ಪವ್ಯನ ಕೂಡ ಇದ್ರು. ವಿಟ್ಲದ ಪಟಾಕಿ ಅಂದ್ರೆ ವಿಟ್ಲದ ಬೆಡಿ ಅಂತಾನೆ ಫೇಮಸ್. ಅಷ್ಟು ಜೋರಾಗಿರುತ್ತೆ ನಮ್ಮ ಪಟಾಕಿ ಸೌಂಡು. ನನಗೆ ಮತ್ತು ಚಿಂಟುವಿಗೆ ತೊಟ್ಟಿಲಲ್ಲಿ ಕೂರೋದು ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಈ ಸಲ ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕೂತ್ವಿ. ಚಿಂಟುವಿಗೆ ಸ್ವಲ್ಪ ಭಯ ಕೂಡ ಆಯ್ತು. ಬರ್ತಾ ದಾರಿಯಲ್ಲಿ ನಿಧಿ ಸಂಗ್ರಹ ಮಾಡ್ತಾ ಇದ್ರು. ಅವರ ಜೊತೆ ಒಂದು ಫೋಟೋ ತಕೊಂಡು ಬಂದ್ವಿ. ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ನಮ್ಮ ಫೇವ್ರೇಟ್ ಆದಂತಹ ಐಡಿಯಲ್ ಐಸ್ ಕ್ರೀಮ್ಗೆ ಬಂದ್ವಿ. ಸಂತೆ ಎಲ್ಲ ಸುತ್ತಾಡಿ ವಾಪಸ್ ಬರುವಾಗ ಫಿಕ್ಸಲ್ LED ಪ್ರಜ್ವಲ್ ಅವರು LED ಎಲ್ಲ ಪ್ಯಾಕ್ ಮಾಡ್ತಾ ಇದ್ರು. ನಮಗೇನೋ ಜಾತ್ರೆ ಮುಗೀತು, ಆದ್ರೆ ನಿದ್ದೆ ಇಲ್ಲದೆ ಕೆಲಸ ಮಾಡೋ ಇವರ ಹಾರ್ಡ್ ವರ್ಕ್ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ವಿಟ್ಲದ ಜಾತ್ರೆಯ ಸುಂದರ ಕ್ಷಣಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.